Hi guys, in this video I am going to discuss about how to write informal letter. ಅನೌಪಚಾರಿಕವಾಗಿ ಪತ್ರವನ್ನ ಹೇಗೆ ಬರೆಯುವುದು, ರೈಟ್? ಯಾರಿಗೆ informal letter ನ ಬರಿತೀವಿ ನಾವು ಹಾಗಾದ್ರೆ, right? I already discussed about how to write a formal letter. Formal letter means ಔಪಚಾರಿಕವಾಗಿ ಪತ್ರವನ್ನು ಹೇಗೆ ಬರೆಯಬಹುದು ಮತ್ತು ಯಾರಿಗೆ ಬರೆಯುವುದು ಅಂತ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ, right? Then to whom you are going to write informal letter? ಯಾವ ಸಂದರ್ಭದಲ್ಲಿ ಅಥವಾ ಯಾರಿಗೆ ನೀವು ಇನ್ಫಾರ್ಮಲ್ ಲೆಟರ್ ನ ಬರೀತೀರಾ ಹಾಗಾದ್ರೆ, ರೈಟ್? ಇನ್ ನಾನ್ ಪ್ರೊಫೆಷನಲ್ ಸಿಚುವೇಶನ್ಸ್ ಮೀನ್ಸ್ ವೃತ್ತಿಪರವಲ್ಲದ ಸಂದರ್ಭಗಳಲ್ಲಿ ನೀವು ಇನ್ಫಾರ್ಮಲ್ ಲೆಟರ್ಸ್ ಅನ್ನ ಬರೀಬಹುದು. ಫಾರ್ ಎಕ್ಸಾಂಪಲ್, ರೈಟಿಂಗ್ ಟು ಯುವರ್ ಪೇರೆಂಟ್ಸ್, ಆರ್ ರೈಟಿಂಗ್ ಟು ಯುವರ್ ರಿಲೇಟಿವ್ಸ್, ಆರ್ ರೈಟಿಂಗ್ ಟು ಯುವರ್ ಫ್ರೆಂಡ್ಸ್ ಅಂಡ್ ಕೋವರ್ಕರ್ಸ್. ನಿಮ್ಮ ಪೇರೆಂಟ್ಸ್ಗೆ ಪತ್ರ ಬರೆಯುವ ಸಂದರ್ಭದಲ್ಲಿ ಅಥವಾ ಬಂಧುಗಳಿಗೆ ಬರೆಯುವ ಸಂದರ್ಭದಲ್ಲಿ ನೀವು ಇನ್ಫಾರ್ಮಲ್ ಲೆಟರ್ ನ ಯೂಸ್ ಮಾಡಬಹುದು, ರೈಟ್? ಅಥವಾ ನಿಮ್ಮ ಸ್ನೇಹಿತರು, ನಿಮ್ಮ ಸಹೋದ್ಯೋಗಿಗಳಿಗೂ ಕೂಡ ಪತ್ರ ಬರೆಯುವ ಸಂದರ್ಭದಲ್ಲಿ ನೀವು ಇನ್ಫಾರ್ಮಲ್ ಲೆಟರ್ ನ ಯೂಸ್ ಮಾಡಬಹುದು, ರೈಟ್? ಸೊ ನಾವು ಇನ್ಫಾರ್ಮಲ್ ಲೆಟರ್ ಅನ್ನ ನಾನ್ ಪ್ರೊಫೆಷನಲ್ ಸಿಚುವೇಶನ್ ಗಳಲ್ಲಿ ಯೂಸ್ ಮಾಡ್ತೀವಿ, ವೃತ್ತಿಪರವಲ್ಲದ ಸಂದರ್ಭಗಳಲ್ಲಿ. ಫಾರ್ಮಲ್ ಲೆಟರ್ ನ ಪ್ರೊಫೆಷನಲ್ ಆಗಿ ಬರೆಯುವ ಸಂದರ್ಭದಲ್ಲಿ ಮಾತ್ರ ನಾವು ಫಾರ್ಮಲ್ ಲೆಟರ್ ನ ಯೂಸ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್, ಫಾರ್ಮಲ್ ಲೆಟರ್ ಯಾರಿಗೆ ಬರೆಯುವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಹಾಗಾದ್ರೆ, ನಿಮ್ಮ ಆಫೀಸ್ ಬಾಸ್ ಆಗಿರ್ಬೋದು, ಅಥವಾ ಕಾಲೇಜ್ ಪ್ರಿನ್ಸಿಪಲ್, ಅಥವಾ ನಿಮ್ಮ ಮುಖ್ಯ ಶಿಕ್ಷಕರಾಗಿರ್ಬೋದು, ರೈಟ್? ಈ ತರ ಪ್ರೊಫೆಷನಲ್ ಫೀಲ್ಡ್ ಗಳಲ್ಲಿ ಬರೆಯುವಂತಹ ಸಂದರ್ಭಗಳಲ್ಲಿ ನಾವು ವಿ ಆರ್ ಗೋಯಿಂಗ್ ಟು ರೈಟ್ ಅ ಫಾರ್ಮಲ್ ಲೆಟರ್. ಓಕೆ, ಕ್ಲಿಯರ್? ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಇನ್ಫಾರ್ಮಲ್ ಲೆಟರ್. ಸೊ ಐ ಹ್ಯಾವ್ ಟೇಕನ್ ಒನ್ ಎಕ್ಸಾಂಪಲ್. So this is the sender's address. You can write at the right side. You can also write at the left side also. Okay. So sender's address, patra bariyuvara vilasa, right? In the informal letter, there is no specific receiver's address. Specific ಆಗಿ ಇಲ್ಲಿ ನಾವು ರಿಸೀವರ್ಸ್ ಅಡ್ರೆಸ್ ಅನ್ನ ಬರೆಯುವ ಅವಶ್ಯಕತೆ ಇಲ್ಲ ಇಲ್ಲಿ ಇನ್ಫಾರ್ಮಲ್ ಲೆಟರ್ ಅಲ್ಲಿ. ಬಟ್ ಫಾರ್ಮಲ್ ಲೆಟರ್ ಅಲ್ಲಿ we have to mention receiver's address, right? Here Anita has written informal letter to her friend called Smita. Anita ಸ್ಮಿತಾಳಿಗೆ ಒಂದು ಪತ್ರವನ್ನ ಬರೆದಿದ್ದಾಳೆ, right? So you have to start with a salutation using hi hello in informal letter. Informal letter ಅಲ್ಲಿ ನೀವು salutation hi hello ಇಂದ ಸ್ಟಾರ್ಟ್ ಮಾಡಬಹುದು, right? Formal letter you cannot start with a salutation that is hi hello. Formal letter ಅಲ್ಲಿ hi hello ದಿಂದ ಸ್ಟಾರ್ಟ್ ಮಾಡೋದಿಲ್ಲ, right? Respected sir ಅಥವಾ dear sir ಈ ತರ ನೀವು ನಮಸ್ಕಾರ ಅಥವಾ ವಂದನೆಗಳೊಂದಿಗೆ ಸ್ಟಾರ್ಟ್ ಮಾಡ್ತೀರಾ, ರೈಟ್? ಯು ಕ್ಯಾನ್ ರೈಟ್ ಹಿಯರ್ ಎನಿಥಿಂಗ್, ಹಾಯ್ ಹಲೋ. ಓಕೆ, ಸೇ ಹಿಯರ್ ಹೌ ಆರ್ ಯು ಡೂಯಿಂಗ್, ಹೇಗಿದ್ದೀಯಾ, ರೈಟ್? ವಿ ಆರ್ ಸೋ ಎಕ್ಸೈಟೆಡ್ ಟು ಇನ್ವೈಟ್ ಯು ಟು ಅವರ್ ಸಿಸ್ಟರ್ಸ್ ಲಿಟಲ್ ಒನ್ಸ್ ನೇಮಿಂಗ್ ಸೆರೆಮನಿ ಆನ್ 24 at 12 PM ಇನ್ ಬ್ಯಾಂಗ್ಳೂರ್. ನಮ್ಮ ಸಹೋದರಿಯ ಪುಟ್ಟ ಮಗುವಿನ ನಾಮಕರಣ ಸಮಾರಂಭಕ್ಕೆ ನಿಮ್ಮನ್ನು ಆಹ್ವಾನಿಸಲು ನಾವು ತುಂಬಾ ಉತ್ಸುಕರಾಗಿದ್ದೇವೆ. So she has mentioned the date also and timing, right? Next, it would mean the world to us if you could join us to celebrate this special occasion. Looking forward to seeing you there. ಇಂತಹ ವಿಶೇಷ ಸಂದರ್ಭವನ್ನು ಆಚರಿಸಲು ನೀವು ನಮ್ಮೊಂದಿಗೆ ಸೇರಿಕೊಂಡರೆ ಅದು ಇಡೀ ಜಗತ್ತನ್ನೇ ಸೂಚಿಸುತ್ತದೆ, right? It would mean the world to us. Okay? ನಾವು ನಿಮ್ಮನ್ನು ಅಲ್ಲಿ ಎದುರು ನೋಡುತ್ತೇನೆ, ರೈಟ್? ಲುಕಿಂಗ್ ಫಾರ್ವರ್ಡ್ ಟು ಸೀಯಿಂಗ್ ಯು ದೇರ್. ಸೊ ಯು ಕ್ಯಾನ್ ರೈಟ್ ಹಿಯರ್ ಸ್ಪೀಕ್ ಟು ಯು ಸೂನ್. ಸ್ಪೀಕ್ ಟು ಯು ಸೂನ್ ಮೀನ್ಸ್ ನಿಮ್ಮನ್ನು ಮಾತನಾಡಿಸುತ್ತೇನೆ, ಬೇಗನೆ ಕಾಣುತ್ತೇನೆ. ಅಥವಾ ಯು ಕ್ಯಾನ್ ರೈಟ್ ಯುವರ್ಸ್ ಲವಿಂಗ್ಲಿ, ನಿಮ್ಮ ಪ್ರೀತಿಯ ಅನಿತಾ, ರೈಟ್? ಸೊ ದಿಸ್ ಈಸ್ ದ ಫಾರ್ಮೇಟ್ ಆರ್ ಸ್ಟ್ರಕ್ಚರ್ ಟು ರೈಟ್ ಎನಿ ಫಾರ್ಮಲ್ ಲೆಟರ್, ಇನ್ಫಾರ್ಮಲ್ ಲೆಟರ್ ಟು ಯುವರ್ ಪೇರೆಂಟ್ಸ್ ಆರ್ ಟು ಯುವರ್ ಫ್ರೆಂಡ್ಸ್. Okay, let us see what are the differences between formal and informal letters. See, the first one, informal, lack formal grammar and vocabulary. Formal grammar means ಔಪಚಾರಿಕ ವ್ಯಾಕರಣ, vocabulary means ಶಬ್ದಕೋಶ. ಓಕೆ, ಇನ್ಫಾರ್ಮಲ್ ಲೆಟರ್ ಅಲ್ಲಿ ಏನ್ ಕೊರತೆ ಇರುತ್ತೆ ಹಾಗಾದ್ರೆ? ಔಪಚಾರಿಕ ವ್ಯಾಕರಣ ಮತ್ತು ಶಬ್ದಕೋಶದ ಕೊರತೆ ಕಂಡು ಬರುತ್ತೆ. ಸೆಂಟೆನ್ಸ್ ಗ್ರಾಮ್ಯಾಟಿಕಲಿ ಸರಿಯಾಗಿರೋದಿಲ್ಲ, ಓಕೆ, ಇನ್ಫಾರ್ಮಲ್ ಲೆಟರ್ ಅಲ್ಲಿ. On the other hand, see here, formal letter, correct grammar and vocabulary. ನಾವು ಸರಿಯಾದ ವ್ಯಾಕರಣ ಮತ್ತು ಶಬ್ದಕೋಶಗಳನ್ನು ಯೂಸ್ ಮಾಡ್ತೀವಿ ಫಾರ್ಮಲ್ ಲೆಟರ್ ಬರೆಯುವಾಗ, ರೈಟ್? See here. Next, contractions means ಸಂಕೋಚನಗಳು, ರೈಟ್? ಫಾರ್ ಎಕ್ಸಾಂಪಲ್, I will, don't, ರೈಟ್? ಈ ತರ ಪದಗಳನ್ನ ಕಂಟ್ರಾಕ್ಷನ್ ಮಾಡಿ ಬರೆಯುವುದು.
ಇಂತಹ ಕಾಂಟ್ರಾಕ್ಷನ್ಸ್ ಗಳನ್ನ ನಾವು ಇನ್ಫಾರ್ಮಲ್ ಲೆಟರ್ ಅಲ್ಲಿ ಯೂಸ್ ಮಾಡಬಹುದು. ಬಟ್ ಫಾರ್ಮಲ್ ಲೆಟರ್ ಅಲ್ಲಿ ನೋ ಕಾಂಟ್ರಾಕ್ಷನ್ಸ್, ಸಂಕೋಚನಗಳನ್ನ ನಾವು ಯೂಸ್ ಮಾಡೋದಿಲ್ಲ. ಫಾರ್ಮಲ್ ಲೆಟರ್ ಬರೆಯುವಾಗ ವಿ ಹ್ಯಾವ್ ಟು ರೈಟ್ ಫುಲ್ ವರ್ಡ್ ಲೈಕ್ ದಿಸ್: ಐ ವಿಲ್, ಡೂ ನಾಟ್, ರೈಟ್. ನೆಕ್ಸ್ಟ್, ಇಡಿಯಮ್ಸ್. ಇಡಿಯಮ್ಸ್ ಮೀನ್ಸ್ ನಾಣ್ಣುಡಿ ಅಥವಾ ಗಾದೆ ಮಾತು. ಫಾರ್ ಎಕ್ಸಾಂಪಲ್, ಬ್ರೇಕ್ ಅ ಲೆಗ್. ಬ್ರೇಕ್ ಅ ಲೆಗ್ ಮೀನ್ಸ್ ಗುಡ್ ಲಕ್, ಒಳ್ಳೆಯದಾಗಲಿ. ಅನದರ್ ಎಕ್ಸಾಂಪಲ್, ಪೀಸ್ ಆಫ್ ಕೇಕ್. ಪೀಸ್ ಆಫ್ ಕೇಕ್ ಮೀನ್ಸ್ ವೆರಿ ಈಸಿ, ಸುಲಭವಾಗಿ ಅಂದಾಗೆ, ರೈಟ್. ಈ ತರ ನಾವು ಇಡಿಯಮ್ಸ್ ಗಳನ್ನ ಯೂಸ್ ಮಾಡಬಹುದು ಇನ್ಫಾರ್ಮಲ್ ಲೆಟರ್ಸ್ ಗಳಲ್ಲಿ, ಮೀನ್ಸ್ ಗಾದೆ ಮಾತುಗಳು ಆಗಿರ್ಬೋದು ಅಥವಾ ನಾಣ್ಣುಡಿಗಳನ್ನ, ರೈಟ್. ನೆಕ್ಸ್ಟ್, ಆನ್ ದಿ ಅದರ್ ಹ್ಯಾಂಡ್, ಇನ್ಫಾರ್ಮಲ್ ಲೆಟರ್ ವಿ ಆರ್ ನಾಟ್ ಗೋಯಿಂಗ್ ಟು ಯೂಸ್ ಎನಿ ಇಡಿಯಮ್ಸ್. ಯಾವ ನಾಣ್ಣುಡಿಗಳನ್ನು ನಾವು ಯೂಸ್ ಮಾಡೋದಿಲ್ಲ. ಓಕೆ, ಎಲ್ಲಿ? ಫಾರ್ಮಲ್ ಲೆಟರ್ ಅಲ್ಲಿ, ರೈಟ್. ನೆಕ್ಸ್ಟ್, ಆಕ್ಟಿವ್ ವಾಯ್ಸ್. ಇನ್ಫಾರ್ಮಲ್ ಲೆಟರ್ ಅನ್ನ ನಾವು ಆಲ್ಮೋಸ್ಟ್ ಆಲ್ ಆಕ್ಟಿವ್ ವಾಯ್ಸ್ ಅಲ್ಲಿ ಬರೆಯೋಕೆ ಪ್ರಯತ್ನ ಮಾಡ್ತೀವಿ, ರೈಟ್. ಫಾರ್ ಎಕ್ಸಾಂಪಲ್, ಐ ರೋಟ್ ದ ಲೆಟರ್. ನಾನು ಪತ್ರ ಬರೆದೆ. ಆನ್ ದಿ ಅದರ್ ಹ್ಯಾಂಡ್, ವೈಲ್ ರೈಟಿಂಗ್ ಫಾರ್ಮಲ್ ಲೆಟರ್ ವಿ ಯೂಸ್ ಪ್ಯಾಸಿವ್ ವಾಯ್ಸ್. ಫಾರ್ಮಲ್ ಲೆಟರ್ಗಳಲ್ಲಿ ನಾವು ಯಾವುದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಹಾಗಾದ್ರೆ? ಪ್ಯಾಸಿವ್ ವಾಯ್ಸ್ ಅನ್ನ. ಫಾರ್ ಎಕ್ಸಾಂಪಲ್, ದ ಲೆಟರ್ ವಾಸ್ ರಿಟನ್. ಪತ್ರ ಬರೆಯಲ್ಪಟ್ಟಿದೆ, ರೈಟ್. ಇಟ್ ಲುಕ್ಸ್ ಪ್ರೊಫೆಷನಲ್, ರೈಟ್. ನೆಕ್ಸ್ಟ್, ಫ್ರೇಸಲ್ ವರ್ಬ್ಸ್. ಫ್ರೇಸಲ್ ಮೀನ್ಸ್ ಪದಗುಚ್ಛ. ಪದಗುಚ್ಛ ಕ್ರಿಯಾಪದಗಳು, ರೈಟ್. ಫ್ರೇಸಲ್ ವರ್ಬ್ಸ್ ಅನ್ನ ಯೂಸ್ ಮಾಡಬಹುದು ಇನ್ಫಾರ್ಮಲ್ ಲೆಟರ್ಸ್ ಗಳಲ್ಲಿ, ರೈಟ್. ಫಾರ್ ಎಕ್ಸಾಂಪಲ್, ಲುಕ್ ಇನ್ ಟು, ರೈಟ್. ಲುಕ್ ಇನ್ ಟು, ಬ್ರಿಂಗ್ ಅಪ್, ಟೇಕ್ ಆಫ್, call off, right. So these are called phrasal verbs. On the other hand, we are not going to use in formal letter any phrasal verbs. ಇಲ್ಲಿ phrasal verbs ಗಳನ್ನ ಯೂಸ್ ಮಾಡೋದಿಲ್ಲ ಇಲ್ಲಿ ಫಾರ್ಮಲ್ ಲೆಟರ್ ಗಳಲ್ಲಿ, ರೈಟ್. ನೆಕ್ಸ್ಟ್, ಅಬ್ರಿವಿಯೇಷನ್ಸ್. ಸಂಕ್ಷಿಪ್ತ ಪದಗಳನ್ನ ನಾವು ಯೂಸ್ ಮಾಡಬಹುದು ವೈಲ್ ರೈಟಿಂಗ್ ಇನ್ಫಾರ್ಮಲ್ ಲೆಟರ್. ಫಾರ್ ಎಕ್ಸಾಂಪಲ್, OMG. OMG ಮೀನ್ಸ್ ವಾಟ್? ಓ ಮೈ ಗಾಡ್, ರೈಟ್. ಸೊ ಈ ತರ ಸಂಕ್ಷಿಪ್ತ ಪದಗಳನ್ನ ನಾವು ಇನ್ಫಾರ್ಮಲ್ ಲೆಟರ್ ಅಲ್ಲಿ ಯೂಸ್ ಮಾಡಬಹುದು. Another example, IDK. What do you mean by IDK? IDK means I don't know. Like this, we can use abbreviations in informal letters, but we cannot use abbreviations while writing formal letters. ಈ ತರ abbreviations ಗಳನ್ನ ನಾವು ಯೂಸ್ ಮಾಡೋದಿಲ್ಲ ಫಾರ್ಮಲ್ ಲೆಟರ್ ಅಲ್ಲಿ, ರೈಟ್. ನೆಕ್ಸ್ಟ್, ಎಕ್ಸ್ಕ್ಲಾಮೇಷನ್ ಮಾರ್ಕ್. ಉದ್ಗಾರವಾಚಕ ಚಿಹ್ನೆಯನ್ನ ಯೂಸ್ ಮಾಡಬಹುದು ಇನ್ಫಾರ್ಮಲ್ ಲೆಟರ್ ಗಳಲ್ಲಿ. we can use exclamation mark, right. On the other hand, we cannot use exclamation mark in formal letter. ಯಾವುದೇ ಉದ್ಗಾರವಾಚಕ ಚಿಹ್ನೆಯನ್ನ ನಾವು ಯೂಸ್ ಮಾಡೋದಿಲ್ಲ, ರೈಟ್, ಫಾರ್ಮಲ್ ಲೆಟರ್ ಅಲ್ಲಿ. ನೆಕ್ಸ್ಟ್, ಇಂಪರೇಟಿವ್ಸ್. ಇಂಪರೇಟಿವ್ಸ್ ಮೀನ್ಸ್ ಕಡ್ಡಾಯ. ಫಾರ್ ಎಕ್ಸಾಂಪಲ್, ರೈಟ್ ದ ಲೆಟರ್. ಈ ತರ ನೀನು ಈ ತರ ಮಾಡ್ಲೇಬೇಕು ಅಂತ ಕಡ್ಡಾಯವಾಗಿ ಹೇಳೋದು. ಅಂತಹ ವಾಕ್ಯಗಳನ್ನ ನಾವು ಇನ್ಫಾರ್ಮಲ್ ಲೆಟರ್ ಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ದಟ್ ಸೆಂಟೆನ್ಸ್ ಡೈರೆಕ್ಟ್ಲಿ ಸ್ಟಾರ್ಟ್ ಫ್ರಮ್ ವರ್ಬ್. ಅಂತಹ ಸೆಂಟೆನ್ಸ್ ಡೈರೆಕ್ಟ್ ಆಗಿ ವರ್ಬ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ರೈಟ್ ಈಸ್ ದ ವರ್ಬ್, ರೈಟ್. ಸೊ ರೈಟ್ ದ ಲೆಟರ್, ಪತ್ರ ಬರೆ, ರೈಟ್. ಆನ್ ದಿ ಅದರ್ ಹ್ಯಾಂಡ್, ಸಿ ಹಿಯರ್, ಫಾರ್ಮಲ್ ಲೆಟರ್ ನೋ ಇಂಪರೇಟಿವ್ಸ್, ಕಡ್ಡಾಯವಲ್ಲ, ರೈಟ್. ನಾವು ಇನ್ನೊಬ್ಬರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ, ರೈಟ್, ಫಾರ್ಮಲ್ ಲೆಟರ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಯು ಮೇ ರೈಟ್ ದ ಲೆಟರ್ ವೆನ್ ಯು ಹ್ಯಾವ್ ಟೈಮ್. ನೀನು ನಿನ್ನ ಬಿಡುವಿನ ಸಮಯದಲ್ಲಿ ನೀನು ಪತ್ರ ಬರೆ, ರೈಟ್. ಇಲ್ಲಿ ಹಾಗಲ್ಲ, ನೀನು ಕಡ್ಡಾಯವಾಗಿ ಬರಿ ಅಂತ ನಾವು ಇನ್ಫಾರ್ಮಲ್ ಲೆಟರ್ ಅಲ್ಲಿ ಹೇಳ್ಬೋದು. ಬಟ್ ಇಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತೇವೆ ಇನ್ನೊಬ್ರಿಗೆ, ರೈಟ್. ಫಾರ್ಮಲ್ ಆಗಿ, ಔಪಚಾರಿಕವಾಗಿ ನಾವು ಲೆಟರ್ ಅನ್ನ ಬರಿತೀವಿ, ರೈಟ್. ಸೊ ದೀಸ್ ಆರ್ ದ ಮೇನ್ ಡಿಫರೆನ್ಸಸ್ ಬಿಟ್ವೀನ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಲೆಟರ್ಸ್. ಓಕೆ, ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಯು. ಸ್ಟೇ ಟ್ಯೂನ್ ಇನ್ ದ ನೆಕ್ಸ್ಟ್ ವಿಡಿಯೋ.